ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, 7ನೇ ಶನಿಯ ಅಂತ್ಯ ಮತ್ತು ರಾಜವೈಭೋಗದ ಆರಂಭ. ಓಂ ಶ್ರೀ ಶನೇಶ್ವರಾಯ ನಮಃ. ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಶನಿದೇವ. ಮಕರ ರಾಶಿಯವರು ಅಂದರೆ ಶಿಸ್ತಿನ ಸಿಪಾಯಿಗಳು, ಅತೀವ ತಾಳ್ಮೆಯುಳ್ಳವರು ಮತ್ತು ಗುರಿ ತಲುಪುವವರೆಗೂ ಕೂಡ ವಿಶ್ರಮಿಸದೆ ಕರ್ಮ ಯೋಗಿಗಳು. ಕಳೆದ ಸುಮಾರು 7.5 ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ಮಾನಸಿಕ ವೇದನೆ, ಹಣಕಾಸಿನ ಮುಕ್ಕಟ್ಟು ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎದುರಿಸುತ್ತಿದ್ದ ಅಡೆತಡೆಗಳು ವರ್ಣನಾತೀತ. ಶನಿಯ 7.5 ವರ್ಷಗಳ ಕಾಟ ಅಂದರೆ ಸಾಡೆ ಸಾತಿ ಶನಿಯ ಒಂದು ಕೊನೆಯ ಹಂತದಲ್ಲಿ ನೀವೀಗ ಬಂದು ನಿಂತಿದ್ದೀರಿ. ಆದರೆ ಸಂತೋಷದ ವಿಷಯ ಏನಪ್ಪ ಅಂದರೆ 2026ರ ಈ ವರ್ಷ ನಿಮ್ಮ ಪಾಲ್ಗೆ ವಿಮೋಚನೆಯ ವರ್ಷ. ಶನಿದೇವನು ತನ್ನ ಸ್ವಕ್ಷೇತ್ರದಿಂದ ಚಲಿಸಿ ನಿಮ್ಮ ರಾಶಿಯಿಂದ ಹೊರಬರುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಇದುವರೆಗೂ ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ಅನ್ನೋದು ಒಂದೊಂದೇ ತೆರೆದುಕೊಳ್ಳುತ್ತೆ. ವೃತ್ತಿ ಜೀವನದ ದೃಷ್ಟಿಯಿಂದ 2026 ಮಕರ ರಾಶಿಯವರಿಗೆ ಅದ್ಭುತ ಪ್ರಗತಿಯನ್ನು ತರಲಿದೆ. ಇದುವರೆಗೂ ಕೆಲಸದಲ್ಲಿ ಎಷ್ಟೇ ಶ್ರಮ ಪಟ್ಟರೂ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗ್ತಾ ಇರಲಿಲ್ಲ. ನಿಮ್ಮ ಕೈ ಕೆಳಗಿನವರು ಬಡ್ತಿ ಪಡೆದು ನೀವು ಅದೇ ಸ್ಥಾನದಲ್ಲಿ ಉಳಿದಿರಬಹುದು. ಆದರೆ ಈ ವರ್ಷದ ಜೂನ್ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗುತ್ತೆ ಮತ್ತು ವೇತನ ಕೂಡ ಹೆಚ್ಚಳ ಆಗುತ್ತೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿರುವ ಮಕರ ರಾಶಿಯವರಿಗೆ ಈ ವರ್ಷ ಅನಿರೀಕ್ಷಿತ ಯಶಸ್ಸು ಅನ್ನೋದು ಸಿಗುತ್ತೆ. ವ್ಯಾಪಾರಸ್ಥರಿಗೆ ಈ ವರ್ಷ ಬಂಗಾರದಂತಹ ಕಾಲ. ನೀವು ಹೂಡಿಕೆ ಮಾಡುವ ಪ್ರತಿಯೊಂದು ರೂಪಾಯಿಯೂ ಕೂಡ ಲಾಭವಾಗಿ ಮರಳಿಸುತ್ತೆ. ವಿಶೇಷವಾಗಿ ಹಳೆ ಕಬ್ಬಿಣ, ಯಂತ್ರೋಪಕರಣಗಳು, ಗಣಿಗಾರಿಕೆ ಮತ್ತು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ರಾಜಯೋಗದಂತೆ ಕೆಲಸ ಮಾಡುತ್ತೆ. ಹೊಸ ಉದ್ಯಮ ಆರಂಭಿಸೋದಕ್ಕೆ ಇದು ಸಕಾಲ. ಆರ್ಥಿಕವಾಗಿ ಮಕರ ರಾಶಿಯವರಿಗೆ ಈ ವರ್ಷ ಅತ್ಯಂತ ಸಮಾಧಾನಕರವಾಗಿದೆ. 7ನೇ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಹಣ ಅನಗತ್ಯವಾಗಿ ಖರ್ಚಾಗ್ತಾ ಇತ್ತು, ಅಥವಾ ಕೊಟ್ಟ ಹಣ ವಾಪಸ್ ಬರ್ತಾ ಇರಲಿಲ್ಲ. ಆದರೆ ಈಗ ಧನ ಹರಿವು ಹೆಚ್ಚಾಗ್ತಾ ಇದೆ. ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡ್ತೀರಾ. ಶೇರ್ ಮಾರ್ಕೆಟ್ ಅಥವಾ ಭೂಮಿಯ ವ್ಯವಹಾರದಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ಅನ್ನೋದು ದೊರೆಯುತ್ತೆ. ನೀವು ಬಹಳ ವರ್ಷಗಳಿಂದ ಕನಸು ಕಾಣುತ್ತಿದ್ದ ಸ್ವಂತ ಮನೆ ಅಥವಾ ವಾಹನ ಖರೀದಿಯ ಯೋಗ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಪ್ರಬಲವಾಗುತ್ತೆ. ನಿಮ್ಮ ಉಳಿತಾಯದ ಪ್ರಮಾಣ ಹೆಚ್ಚಾಗಲಿದ್ದು ಆರ್ಥಿಕವಾಗಿ ನೀವು ಭದ್ರತೆಯನ್ನು ಕಂಡುಕೊಳ್ತೀರಾ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಮಕರ ರಾಶಿಯವರಿಗೆ ಈ ವರ್ಷ ಪ್ರೀತಿ ಮತ್ತು ಸಾಮರಸ್ಯದ ಕಾಲ. ಕುಟುಂಬದಲ್ಲಿ ಇದ್ದ ಕಲಹಗಳು, ಆಸ್ತಿ ವಿವಾದಗಳು ಮಾತುಕತೆಯ ಮೂಲಕ ಸುಖಾಂತ್ಯಗೊಳ್ಳುತ್ತೆ. ದಂಪತಿಗಳ ನಡುವೆ ಇದ್ದ ಅಂತರ ಕಡಿಮೆಯಾಗಿ ಮಧುರ ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ಅವಿವಾಹಿತರಿಗೆ ಈ ವರ್ಷ ವಿವಾಹ ಭಾಗ್ಯ ಕೂಡಿ ಬರಲಿದೆ. ಅದರಲ್ಲೂ ವಿಶೇಷವಾಗಿ ದೀರ್ಘಕಾಲದ ಪ್ರೇಮ ಸಂಬಂಧಗಳು ಮದುವೆಯ ಹಂತಕ್ಕೆ ತಲುಪುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಪ್ರಗತಿ ನಿಮಗೆ ಅಪಾರ ಸಂತೋಷ ನೀಡುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ. ಸಮಾಜದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಪ್ರತಿಷ್ಠೆಗಳು ವೃದ್ಧಿಯಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ನೀವು ಈ ವರ್ಷ ಚೇತರಿಕೆ ಕಾಣ್ತೀರಾ. ಕಳೆದ ಕೆಲವು ವರ್ಷಗಳಿಂದ ಕಾಡುತ್ತಿದ್ದ ದೀರ್ಘಕಾಲದವರೆಗೆ ಆರೋಗ್ಯ ಸಮಸ್ಯೆಗಳು ಈಗ ಗುಣಮುಖ ಆಗುತ್ತೆ. ಮಾನಸಿಕವಾಗಿ ನೀವು ಹೆಚ್ಚು ದೃಢ ಆಗ್ತೀರಾ. ಆದರೂ ಕೂಡ ಮಕರ ರಾಶಿಯವರು ಕೆಲಸದ ಅಮಲಿನಲ್ಲಿ ಆರೋಗ್ಯವನ್ನು ಮರೆಯುವ ಸ್ವಭಾವದವರು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿ ಪಡಿರಿ. ಪ್ರತಿದಿನ ಪ್ರಾಣಾಯಾಮ ಮತ್ತು ವಾಕಿಂಗ್ ಮಾಡೋದು ನಿಮ್ಮನ್ನು ಲವಲವಿಕೆಯಿಂದ ಇಡಲಿದೆ. ಶನಿದೇವನಿಗೆ ಶಿಸ್ತು ಪ್ರಿಯ, ಆದ್ದರಿಂದ ನಿಮ್ಮ ದಿನಚರಿಯನ್ನು ಶಿಸ್ತುಬದ್ಧಗೊಳಿಸಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯಂತ ಶುಭದಾಯಕವಾಗಿರುತ್ತೆ. ಶನಿದೇವನ ಕೃಪೆಯಿಂದ ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಅಗ್ರಸ್ಥಾನ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ತಾಂತ್ರಿಕ ಶಿಕ್ಷಣ ಮತ್ತು ಉನ್ನತ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಈ ವರ್ಷ ಹೊಸ ಮೈಲಿಗಲ್ಲಾಗುತ್ತೆ. ವಿದೇಶಿ ಶಿಕ್ಷಣದ ಹಂಬಲ ಉಳ್ಳವರಿಗೆ ಈ ವರ್ಷ ವೀಸಾ ಅಥವಾ ಪ್ರವೇಶಾತಿ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ವರ್ಷ ಇದಾಗಿದೆ. ಶನಿದೇವನ ಕೃಪೆ ಪಡೆಯೋದಕ್ಕೆ ನೀವು ಕೆಲವು ವಿಶೇಷ ಕ್ರಮಗಳನ್ನು ಅನುಸರಿಸಬೇಕು. ನೀವು ಶನಿದೇವನ ಪುತ್ರರಾದ್ದರಿಂದ ಶನಿಯು ನಿಮಗೆ ಕೆಟ್ಟದ್ದನ್ನು ಮಾಡೋದಿಲ್ಲ, ಬದಲಾಗಿ ನಿಮ್ಮನ್ನು ಪರಿಪಕ್ವಗೊಳಿಸ್ತಾನೆ. ಶನಿವಾರದಂದು ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ನಿರಂತರವಾಗಿ ಜಪಿಸಿ. ಬಡವರಿಗೆ ಅಥವಾ ವಯಸ್ಸಾದವರಿಗೆ ಸಹಾಯ ಮಾಡೋದು ನಿಮಗೆ ಶನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಹನುಮಾನ್ ಚಾಲಿಸ ಪಠಿಸೋದು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಕಪ್ಪು ಎಳ್ಳನ್ನು ದಾನ ಮಾಡೋದು ನಿಮ್ಮ ಕರ್ಮ ದೋಷಗಳನ್ನು
ನಿವಾರಿಸುತ್ತೆ. ಸಮಾಜದಲ್ಲಿ ನಿಮ್ಮ ನಾಯಕತ್ವ ಗುಣಕ್ಕೆ ಮನ್ನಣೆ ಅನ್ನೋದು ಸಿಗುತ್ತೆ. ನೀವು ಹಾಕಿದ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ. ನಿಮ್ಮ ಮಾತುಗಳು ಜನರಿಗೆ ಪ್ರೇರಣೆಯಾಗುತ್ತೆ. ಶತ್ರುಗಳು ನಿಮ್ಮ ಮುಂದೆ ತಲೆ ತಗ್ಗಿಸ್ತಾರೆ. ಇದುವರೆಗೂ ನಿಮ್ಮನ್ನು ಕಡೆಗಣಿಸಿದವರೇ ಈಗ ನಿಮ್ಮ ಸ್ನೇಹ ಬಯಸಿ ಬರ್ತಾರೆ. ಆದರೆ ಯಾರನ್ನೂ ಕೂಡ ನೀವು ಅತಿಯಾಗಿ ನಂಬುವ ಮೊದಲು ಅವರ ಹಿನ್ನೆಲೆಯನ್ನು ಒಮ್ಮೆ ಗಮನಿಸಿ. ಕೊನೆಯದಾಗಿ ಮಕರ ರಾಶಿಯವರೇ, ಈ 2026 ವರ್ಷ ಬಾಳಿನ ಹೊಸ ಸೂರ್ಯೋದಯ ಆಗಲಿದೆ. 7.5 ವರ್ಷಗಳ ಪರೀಕ್ಷೆಯ ನಂತರ ನೀವು ಈಗ ಗೆದ್ದು ಬಂದಿದ್ದೀರಿ. ಈ ಗೆಲುವು ಕೇವಲ ತಾತ್ಕಾಲಿಕವಲ್ಲ, ಇದು ನಿಮ್ಮ ಮುಂದಿನ ಸುದೀರ್ಘ ಯಶಸ್ಸಿನ ಆರಂಭ. ನಿಮ್ಮಲ್ಲಿರುವ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. ಶನಿದೇವನು ನಿಮಗೆ ರಾಜಯೋಗವನ್ನು ಕರುಣಿಸೋದಕ್ಕೆ ಸಿದ್ಧನಾಗಿದ್ದಾನೆ. ಈ ವರ್ಷ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸುಖ ಶಾಂತಿ ನಿಮ್ಮದಾಗಲಿ ಅಂತ ನಾವು ಹಾರೈಸ್ತೇವೆ. ಜೈ ಶನಿದೇವ್, ಜೈ ಹನುಮಾನ್, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.